ಎಲ್ಲರಿಗೂ ಸ್ವಾಗತ. 8th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ ಯೂನಿಟ್ 2. ನೀವಿನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇದ್ದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡಬೇಡಿ. ಇಲ್ಲಿ ಯೂನಿಟ್ 2ಗೆ ಬಂದಾಗ ಲಿಸನ್ ಟು ಡೈಲಾಗ್ಸ್, ಪೊಯಮ್ಸ್, ಕಾಮೆಂಟ್ರಿ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್, ಸ್ಪೀಚಸ್ ಇನ್ ನ್ಯೂಸ್, ಡಿಬೇಟ್ಸ್ ಆನ್ ಟಿ ವಿ, ರೇಡಿಯೋ ಆ್ಯಂಡ್ ಎಕ್ಸ್ಪ್ರೆಸ್ ಒಪಿನಿಯನ್ಸ್ ಆನ್ ದೆಮ್ ಅಂತಕ್ಕಂತಹ ಒಂದು ಲರ್ನಿಂಗ್ ಔಟ್ಕಮ್ ಇದೆ. ಇಲ್ಲಿ ಒಂದು ಡೈಲಾಗ್ಸನ್ನು ಕೊಟ್ಟಿದೆ, ಸ್ಟೂಡೆಂಟ್ ಆ್ಯಂಡ್ ಟೀಚರ್. ಇಲ್ಲಿ ಸ್ಟೂಡೆಂಟ್ ಲೇಟಾಗಿ ಬಂದಾಗ ಟೀಚರ್ ಕೇಳ್ತಾರೆ, ವೈ ಆರ್ ಯು ಲೇಟ್ ಟು ದ ಕ್ಲಾಸ್? ದೆನ್ ಸ್ಟೂಡೆಂಟ್ ಸೆಡ್ ದಟ್ ಮೈ ಹೋಮ್ ಈಸ್ ಫಾರ್ ಫ್ರಮ್ ದ ಸ್ಕೂಲ್. ಹೌ ಫಾರ್ ಈಸ್ ಯುವರ್ ಹೋಮ್ ಫ್ರಮ್ ಹಿಯರ್? ಇಟ್ ಇಸ್ 5 kilometers ಫ್ರಮ್ ಹಿಯರ್. ಹೌ ಲಾಂಗ್ ಡಸ್ ಇಟ್ ಟೇಕ್ ಟು ರೀಚ್ ದ ಸ್ಕೂಲ್? ಇಟ್ ಟೇಕ್ಸ್ half an hour. ಓಕೆ, ಟ್ರೈ ಟು ಕಮ್ ಅರ್ಲಿ. ಓಕೆ ಮೇಡಮ್. ಇದು ಸ್ಟೂಡೆಂಟ್ ಮತ್ತು ಟೀಚರ್ನ ಮಧ್ಯೆ ನಡೆದಿರ್ತಕ್ಕಂಥ ಕನ್ವರ್ಸೇಷನ್. ಅದಕ್ಕೆ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೊಟ್ಟಿದೆ. ದ ಕನ್ವರ್ಸೇಷನ್ ಈಸ್ ಗೋಯಿಂಗ್ ಆನ್ ಬಿಟ್ವೀನ್ ಸ್ಟೂಡೆಂಟ್ ಆ್ಯಂಡ್ ಟೀಚರ್. ದ ಸ್ಟೂಡೆಂಟ್ಸ್ ಹೋಮ್ ಈಸ್ ಡ್ಯಾಶ್ ಕಿಲೋಮೀಟರ್ ಅವೇ ಫ್ರಮ್ ಸ್ಕೂಲ್, 5 kilometers. ದ ಸ್ಟೂಡೆಂಟ್ ನೀಡ್ಸ್ half an hour ಟು ಕಮ್ ಟು ಸ್ಕೂಲ್. ದ ಟೀಚರ್ ಇನ್ಸಿಸ್ಟೆಡ್ ದ ಸ್ಟೂಡೆಂಟ್ ಟು ಕಮ್ ಅರ್ಲಿ. ಆಮೇಲೆ ಡು ಯು ಕಮ್ ಅರ್ಲಿ ಆರ್ ಲೇಟ್ ಟು ಸ್ಕೂಲ್? ಇಲ್ಲಿ ನೀವೇ ಆನ್ಸರ್ ಮಾಡಬೇಕು. ಐ ಕಮ್ ಅರ್ಲಿ. Is it important to be punctual? Why? Yes, it is very important to be punctual on time. ಬರಬೇಕಾಗುತ್ತೆ. ಇನ್ ಟೈಮ್ ಬಂದಾಗ ಎಲ್ಲ ವರ್ಕ್ಸು ಕರೆಕ್ಟಾಗಿ ನಡೆಯುತ್ತೆ. ನೆಕ್ಸ್ಟ್ ಆಕ್ಟಿವಿಟಿಯಲ್ಲಿ ಇಲ್ಲಿ ಕನ್ನಡದಲ್ಲಿ ಒಂದು ಪೊಯಮನ್ನು ಕೊಟ್ಟಿದೆ. ಆ ಪೊಯಮನ್ನು ಓದ್ಕೋಬೇಕು. ಓದಿದ ನಂತರ ಅಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು. ಡು ಯು ಲೈಕ್ ದಿಸ್ ಪೊಯಮ್? ವೈ ನಾಟ್ ಅಂತ ಕೇಳಿದೆ. ಐ ಲೈಕ್ ದಿಸ್ ಪೊಯಮ್. ಎಸ್, ಇಟ್ ಈಸ್ ಅಬೌಟ್ ಡ್ರೀಮ್ಸ್ ಆ್ಯಂಡ್ ಇಟ್ ಈಸ್ ಪ್ಲೆಸೆಂಟ್ ಟು ರೀಡ್. Then what is the theme of the poem? The theme of the poem is about the dreams. Then do you dream? Can you share one of your dream that you remember? Yes, I dream about the wonderland. I visited in my dream a wonderland, a good park, or any dream you have to explain here. What does the poet say about the dream in this poem? The poet says the dreams are beautiful. It can make us achieve anything. Our dreams can fulfill our wishes ಅಂತಕ್ಕಂಥದ್ದು. ಆ್ಯಂಡ್ ದ ಡ್ರೀಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ದೇ ಆರ್ ವೆರಿ ಸ್ವೀಟ್ ಅಂತ ಇಲ್ಲಿ ಪೊಯೆಟ್ ಹೇಳಿದ್ದಾರೆ. ಟ್ರೈ ಟು ರೈಟಿಂಗ್ ಎ ಪೊಯಮ್ ಲೈಕ್ ದಿಸ್, ರೀಡ್ ಟು ದ ಕ್ಲಾಸ್ ಅಂತ ಹೇಳಿದೆ. ನೀವೇ ಸಣ್ಣದಾಗಿ ಒಂದು ಪೊಯಮನ್ನು ಬರೆದು ಕ್ಲಾಸ್ಗೆ ಹೇಳಬೇಕು. ಆ್ಯಂಡ್ ರೀಡ್ ದಿಸ್ ಪೊಯಮ್. ಇಲ್ಲಿ ಒಂದು ಪೊಯಮನ್ನು ಕೊಟ್ಟಿದೆ. ಆ ಪೊಯಮನ್ನು ಓದಿದ ನಂತರ ಕೊಟ್ಟಿರ್ತಕ್ಕಂಥ ಒಂದು ಕ್ವಶನ್ಗೆ ಆನ್ಸರನ್ನು ಮಾಡಬೇಕಾಗುತ್ತೆ. ಆ್ಯಸ್ ಲಾಂಗ್ ಆ್ಯಸ್ ಐ ಲೈವ್ ಐ ವಿಲ್ ಹಿಯರ್ ವಾಟರ್ಫಾಲ್ಸ್ ಆ್ಯಂಡ್ ಬರ್ಡ್ಸ್ ಆ್ಯಂಡ್ winds sing. I will interrupt the rocks, learn and language of flood, storm and the avalanche. I will acquaint myself with glaciers and wild gardens and get as near the heart of the world as I can. ಇಲ್ಲಿ ಪಿಕ್ ಔಟ್ ದ ವರ್ಡ್ಸ್ ರಿಲೇಟೆಡ್ ಟು ನೇಚರ್ ಆ್ಯಂಡ್ ರೈಟ್ ದೆಮ್ ಇನ್ ದ ಬಾಕ್ಸ್. ಅಲ್ಲಿ ನೇಚರ್ಗೆ ಸಂಬಂಧಿಸಿರ್ತಕ್ಕಂಥ ಪದಗಳು ವಾಟರ್ ಫಾಲ್ಸ್, ಬರ್ಡ್ಸ್, ವಿಂಡ್, ರಾಕ್ಸ್, ಫ್ಲಡ್, ಸ್ಟಾರ್ಮ್, ಗ್ಲೇಸಿಯರ್ಸ್, ಗಾರ್ಡನ್ಸ್, ಈ ಪದಗಳನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ಡಸ್ ದ ಪೊಯೆಟ್ ವಾಂಟ್ ಟು ಡೂ ಹಿಯರ್? ವೈ? ದ ಪೊಯೆಟ್ ವಾಂಟ್ಸ್ ಟು ಹಿಯರ್ ಸೌಂಡ್ಸ್ ಆಫ್ ನೇಚರ್ ಆ್ಯಂಡ್ ಲರ್ನ್ ಟು ಟಾಕ್ ವಿತ್ ದ ನೇಚರ್ ಆ್ಯಂಡ್ ಯು ವಾಂಟ್ ಟು ಗೋ ವೆರಿ ನಿಯರ್ ಟು ದ ನೇಚರ್. ಗಿವ್ ಯುವರ್ ಒಪಿನಿಯನ್ ಅಬೌಟ್ ವಾಟ್ ದ ಪೊಯೆಟ್ ಫೀಲ್ಸ್ ಹಿಯರ್. ಇಟ್ ಈಸ್ ವೆರಿ awesome feeling that he feels that he want to go near to the nature and draw an image based on this poem ಅಂತ ಕೇಳಿದೆ. ಅಲ್ಲಿ ಒಂದು ಡ್ರಾಯಿಂಗನ್ನು ನೀವೇ ಬರಿಬೇಕಾಗುತ್ತೆ, ಒಂದು ನೇಚರ್ಗೆ ಸಂಬಂಧಿಸಿರ್ತಕ್ಕಂಥ ಡ್ರಾಯಿಂಗನ್ನು. ನೆಕ್ಸ್ಟ್, ಲಿಸನ್ ಟು ದ ಸ್ಪೋರ್ಟ್ಸ್ ಕಾಮೆಂಟ್ರಿ. ಇಲ್ಲೊಂದು ಸ್ಪೋರ್ಟ್ಸ್ ಕಾಮೆಂಟ್ರಿ ಕೊಟ್ಟಿದೆ. ಆ್ಯಂಕರ್ 1 ಆ್ಯಂಡ್ ಆ್ಯಂಕರ್ 2 ಒಂದು ಕ್ರಿಕೆಟ್ ಮ್ಯಾಚ್, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾದ ನಡುವೆ ಸ್ಟಾರ್ಟ್ ಆಗ್ತಕ್ಕಂಥ ಕ್ರಿಕೆಟ್ ಮ್ಯಾಚ್ನ ಬಗ್ಗೆ ಒಂದು ಆ್ಯಂಕರಿಂಗ್ ಇದೆ. ಆ ಡೈಲಾಗ್ಸ್ ಕಾಮೆಂಟ್ರಿಯನ್ನು ನೀವು ಓದಬೇಕು ಅಥವಾ ಟೀಚರ್ ಓದಿದಾಗ ಕೇಳಿಸ್ಕೋಬೇಕಾಗುತ್ತೆ. ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸನ್ನು ಕೊಟ್ಟಿದೆ. ಇಲ್ಲಿ ಕ್ವಶನ್ಸನ್ನು ನೋಡೋದಾದರೆ, ವಿಚ್ ಆರ್ ದ ಟೀಮ್ಸ್ ಪ್ಲೇಯಿಂಗ್ ದ ಗೇಮ್ಸ್? ಇಂಡಿಯಾ ಆ್ಯಂಡ್ ಸೌತ್ ಆಫ್ರಿಕಾ. ಹೌ ವಾಸ್ ದ ಡೇ ಅಟ್ ದ ಟೈಮ್ ಆಫ್ ದ ಮ್ಯಾಚ್? ಇಟ್ ಈಸ್ ಎ ಸನ್ನಿ ಡೇ. ವೆನ್ ವಾಸ್ ದ ಗೇಮ್ ಪ್ಲೇಡ್? 9th November 2019. ವಾಟ್ ವಾಸ್ ದ ನೇಮ್ ಆಫ್ ದ ಗೇಮ್ ಆರ್ ಸ್ಪೋರ್ಟ್ಸ್? ಕ್ರಿಕೆಟ್. ಹೂ ಓನ್ ದ ಟಾಸ್? ಇಂಡಿಯಾ. ವಿಚ್ ಟೀಮ್ ವಿಲ್ ಸ್ಟಾರ್ಟ್ ದ ಬೌಲಿಂಗ್ ಫಸ್ಟ್? ಸೌತ್ ಆಫ್ರಿಕಾ. ಆ್ಯಂಡ್ ಪ್ಲೇ ದ ರೋಲ್ಸ್ ಆ್ಯಂಕರಿಂಗ್ 1 and 2. ಯು ಹ್ಯಾವ್ ಟು ರೋಲ್ ಪ್ಲೇ, ಒಂದು ಡ್ರಾಮಾ ಥರ ಎನಾಕ್ಟ್ ಮಾಡಬೇಕು. ನಂತರ ಒಂದು ನ್ಯೂಸನ್ನು ಕೊಟ್ಟಿದ್ದಾರೆ.
ಇಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ನಾವು ಓಪನ್ ಮಾಡಿ ಕೇಳಿದಾಗ ಅಲ್ಲಿ ಅಬ್ದುಲ್ ಕಲಾಂ ರವರು ಸ್ಟೂಡೆಂಟ್ಸ್ಗೆ ಒಂದು ಸ್ಪೀಚನ್ನು ಕೊಟ್ಟಿದ್ದಾರೆ. ಆ ಸ್ಪೀಚ್ನಲ್ಲಿರ್ತಕ್ಕಂಥ ಕೀ ಪಾಯಿಂಟ್ಸನ್ನಲ್ಲಿ ಬರೀಬೇಕು. ಇಟ್ಸ್ ಎ ಅಬ್ದುಲ್ ಕಲಾಂ ಸ್ಪೀಚ್ ಅಬೌಟ್ ದಿ ಕರಪ್ಷನ್ನ ಬಗ್ಗೆ, ಲಂಚಗಳ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಕರಪ್ಟೆಡ್ ಫ್ಯಾಮಿಲಿ, ಒಬ್ಬ ತಂದೆಯಾಗಿರ್ತಕ್ಕಂಥವನು ಒಂದು ಜಾಬಲ್ಲಿ ಲಂಚವನ್ನು ತೊಗೊಂಡ್ರೆ ಅದು ಕೂಡ ಏನಾಗಿರುತ್ತೆ, ಕರಪ್ಟೆಡ್ ಫ್ಯಾಮಿಲಿ ಆಗಿರುತ್ತೆ ಅಂತ ತಿಳಿಸ್ತಾರೆ. ಯೂತ್ ಬ್ರಿಗೇಡ್, ಇಲ್ಲಿ ಯುವಕರು ಆ ಕರಪ್ಷನನ್ನು ತಡಿಬಹುದು. ಚಿಲ್ಡ್ರನ್ಸ್ ಆರ್ ಬ್ರಿಗೇಡ್, ಇಲ್ಲಿ ಆ ಚಿಲ್ಡ್ರನ್ಸ್ ಏನು ಮಾಡ್ಬೋದು, ತಂದೆಯನ್ನು ಅವು ಕರಪ್ಷನ್ಗೆ ಹೋಗದೇ ಇರೋ ಥರ ಅಥವಾ ಲಂಚವನ್ನು ತಗೊಳ್ಳದೇ ಇರೋ ಥರ ನೋಡ್ಕೋಬೇಕು. ಮಕ್ಕಳು ಆ ಲಂಚದಿಂದ ತರ್ತಕ್ಕಂಥ ಯಾವುದೇ ವಸ್ತುಗಳನ್ನು ಬಳಸಬಾರ್ದು ಅಂತ ಇಲ್ಲಿ ಅಬ್ದುಲ್ ಕಲಾಂ ಹೇಳಿದ್ದಾರೆ. ಇದು ಒಂದು ಸ್ಟೂಡೆಂಟ್ ಮೀಟ್ ಆಗಿದೆ. ಇಟ್ ಇಸ್ ಆರ್ಗನೈಸ್ಡ್ ಬೈ ಏಷ್ಯನ್ ನೆಟ್ ನ್ಯೂಸ್ ಎಜಿಫೆಸ್ಟ್ ಪ್ರೋಗ್ರಾಮ್ನಲ್ಲಿ ನಡೆದಿರ್ತಕ್ಕಂಥ ನ್ಯೂಸ್ ಆಗಿರುತ್ತೆ. ಈ ಕೀ ಪಾಯಿಂಟ್ಸನ್ನು ನೀವು ಆ ನ್ಯೂಸ್ ಕೇಳಿ ಬರೀಬೇಕು. ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್ ಇನ್ 3 or 4 sentences ಅಂದಾಗ ಇಟ್ ಇಸ್ ಎ ವಂಡರ್ಫುಲ್ ಮೆಸೇಜ್ ಬೈ APJ ಅಬ್ದುಲ್ ಕಲಾಂ. ಕರಪ್ಟೆಡ್ ಫ್ಯಾಮಿಲಿ ಕ್ಯಾನ್ ಬಿ ವ್ಯಾನಿಶ್ಡ್ ಇಫ್ ದ ಯೂತ್ ಬ್ರಿಗೇಡ್ ಸ್ಟಾರ್ಟೆಡ್. If son or daughter of the corrupted father refused his father's comforts can bring change here. Sons and daughters can change corrupted father and families. ನಂತರ ಕೊಟ್ಟಿರ್ತಕ್ಕಂಥ ಆಕ್ಟಿವಿಟಿ, ಆಫ್ಟರ್ ದ ಕ್ಲಾಸ್ ಲಿಸನ್ ವಾಟ್ ವೇರಿಯಸ್ ಪೀಪಲ್ tell you talk about you in the next class. Report your do not like about what people said ಅಂತ ಹೇಳಿದ್ದಾರೆ. ಇದು ಆಕ್ಟಿವಿಟಿಯನ್ನು ನೀವು ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ದಿ ಸೆಕೆಂಡ್ ಯೂನಿಟ್ ಆಫ್ 8th standard ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ ಕಲಿಕಾ ಬಲವರ್ಧನೆ. ಇನ್ನು ಥರ್ಡ್ ಆಕ್ಟಿವಿಟಿ ಆರ್ ಫೋರ್ತ್ ಯೂನಿಟ್ ಎಲ್ಲವೂ ಸಹ ಮುಂದಿನ ವಿಡಿಯೋಗಳಲ್ಲಿ ಬರ್ತಾ ಇರುತ್ತೆ. ತಪ್ಪದೆ ಈ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ಹಾಗೂ ಕಲಿಯಿರಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.